ಏನೆಲ್ಲ ಮಾಹಿತಿಗಳು ಸಿಗ್ತವೆ ಅದರ ಆಧಾರದ ಮೇಲೆ ಯಾರನ್ನೋ ಕರೀತಾ ಇರ್ತಾರೆ. ಅಶ್ವಥ್ ನಾರಾಯಣ್ ಅವ್ರ ಬಗ್ಗೆ ಏನು ಮಾಹಿತಿ ಸಿಕ್ಕಿದೆಯೋ ನನಗೆ ಗೊತ್ತಿಲ್ಲ. ಅದೇ ಈಗ ಅವ್ರನ್ನ ಈಗಾಗಲೇ ಸೆಕ್ಯೂರ್ ಮಾಡಿದ್ದಾರೆ, ಮಾಡಿ ಕ್ರಮ ತಗೊಳ್ತಿದ್ದಾರೆ. ಸರ್, ನಿನ್ನೆ ಬಾಲಕೃಷ್ಣ ಅವರು ಮಾತಾಡಬಾರ್ದಂತ ಹೈಕಮಾಂಡ್ ಹೇಳಿತ್ತು. ಬಹಿರಂಗವಾಗಿ ಡಿ.ಕೆ. ಶಿವಕುಮಾರ್ ಸಿಎಂ ಆಗ್ತಾರೆ, ಕಾಲ ಹತ್ರ ಬಂದಿದೆ ಅಂತ. ಸೀನಿಯರ್ ಆಗಿ ನೀವೇ ಸುಮ್ಮನೆ ಇದ್ದೀರಾ, ಶಾಸಕರು ಮಾತಾಡ್ತಿದ್ದಾರೆ. ಡಿ.ಕೆ. ಶಿವಕುಮಾರ್ ಏನ್ ಸಂದೇಶ ಇದು? ಸೀನಿಯರ್ಗೊಂದ್ರು ಹೈಕಮಾಂಡ್ನವ್ರು ಗಮನಿಸ್ತಾರೆ, ಅದನ್ನ ಈ ಬಗ್ಗೆ ಹೈಕಮಾಂಡ್ನವ್ರು ಗಮನಿಸ್ತಾರೆ, ಎಲ್ಲರಿಗೂ ಹೇಳಿದಾರಲ್ಲ, ಅವ್ರು ಗಮನಿಸ್ತಾರೆ. ನೀವೊಂದು ಸಭೆ ಮಾಡ್ತೀವಿ ಅಂದಿದ್ಕೆ ಹೈಕಮಾಂಡ್ ನಿಮ್ಗೆ ಲೆಟರ್ ಬರೀತು. ಹಿಂಗೆ ಬಹಿರಂಗವಾಗಿ ಮಾತಾಡ್ತಾ ಇದ್ರು ಹೈಕಮಾಂಡ್ ಸುಮ್ಮನೆ ಕೊಟ್ಟಿದ್ರು. ಮಾಡ್ತಾರೆ, ಅವ್ರಿಗೆ ಬಿಟ್ಟಿದ್ದದು. ನಾನು ಹೈಕಮಾಂಡಿನ ಮೇಲೆ ಹೇಳಕ್ಕಾಗುತ್ತೆ. ಮಾತಿಗೂ ಬೆಲೆ ಇಲ್ವಾ ಅಂತ ಸರ್? ಎಲ್ಲ ಖರ್ಗೆ ಅವ್ರ ಮಾತಿಗೆ ಯಾಕೆ ಬೆಲೆ ಇಲ್ಲ? AICC ಅವರ ಅಧ್ಯಕ್ಷರ ಮಾತಿಗೆ ಎಲ್ಲರೂ ಬೆಲೆ ಕೊಡಲೇಬೇಕು, ಕೊಡ್ತೀವಿ. ಅದನ್ನು ಗಮನಿಸ್ತಾರೆ, ಯಾರಾದರೂ ಮಾತಾಡಿರೋದನ್ನು ಅವ್ರು ಗಮನಿಸ್ತಾರೆ. Sir, Karnataka Rakshana Vedike has more protest saying that all the packaging in will take separate have English alongside Kannada, and they want all banks and financial institutions